ಹಲೋ, ಯಾರು? ನಾನು ಸುಂದ್ರರಮ್ಮ. ಸುಂದ್ರಿ? ಯಾವ ಸುಂದ್ರಿ? ಎಲ್ಲಿ ಕಳಿಸಿದ್ವಿ? ಮರ್ಯಾದೆಗೆ ಹೇಳಿದ್ರೆ ಸರಿ ನೋಡು. ಯಾರು ನೀವು? ರಾಂಗ್ ನಂಬರ್ ಮಾಡಿದ್ರೆ ನೋಡ್ರಿ ಆಂಟಿ. ನಿನ್ನ ಆಂಟಿ ಪೂಳಕ್ಕೆ ಧೂಳಯ್ಯ ಲೋಪರ್ ನನ್ನ ಮಕ್ಕಳ ನೀವೇ ಬೇಕಾಯ್ತೆ. ಕಂಡರ ಹೆಣ್ಮಕ್ಳು ಬಾವಿ ತಳ್ಳಕ್ಕೆ. ನನಗೆಲ್ಲ ಗೊತ್ತೈತೆ ನೀನೇ ಅಂತ. ಆ ಬೇವರ್ಸಿ ನನ್ನ ಮಗ ಫೋನ್ ಮಾಡಿದ್ರೆ ಕರೆನ್ಸಿ ಇಲ್ಲ ಅಂತ ಹೇಳ್ತೈತೆ. ಅವ್ನು ಕರೆನ್ಸಿ ಆಕ್ಷನ್ ಇವಾಗ ಗೊತ್ತಿಲ್ಲ. ನನ್ನ ಮಗಳು ಸಾಕ್ತಾನ ಅವನು. ಇವಾಗ ನಾನು ನಮ್ಮಯ್ಯಪ್ಪ ಸ್ಟೇಷನ್ ತಗ ಹೋಗ್ತೇವೆ. ತಡಿ, ನೀನು ಅಲ್ಲಿಗೆ ಕರೆ ಸಿಕ್ಕಿಸ್ತೀವಿ ಸರಿಯಾಗಿ. ಅವಳಿಗೆ ಇನ್ನೂ 18 ತುಂಬಿರ್ಲಿಲ್ಲ. ಮತ್ತು ತುಂಬೈತಂದ ಅವನು. ಮತ್ತು ನಿನಗೆಲ್ಲ ಗೊತ್ತಿದ್ದೆ ಪ್ಲಾನ್ ಮಾಡಿ ಕಳಿಸಿದ್ದೆ. ಹಂಗಾದ್ರೆ ಅಕೋ ನಮ್ಮ ಮಂಜವಣ ನನಗೆ ಗೊತ್ತಿಲ್ಲ. ಬೇಕಾದ್ರೆ ಬಾಗ್ ಹುಡಿತ ಗಂಟೆ ಬಿಡಿತೀನಿ ನಾನು. ಮೊದಲು ಬಂದು ನಿನ್ನ ಬಡಿತೀವಿ ತಡಿ, ಆಮೇಲೆ ನೀನು ಗಂಟೆ ಬಿಡಿವೆ ಅಂತ ಕುತ್ಕೊಂಡು. ಆಂಟಿ ನನಗೆ ಗೊತ್ತಿಲ್ಲ ಆಂಟಿ, ನಾನು ಬೆಂಗ್ಳೂರಿಗೆ ಹೋಗಿದ್ದೆ. ನಮ್ಮ ಅಕ್ಕನ ಮಗಳು ದೊಡ್ಡಳಾಗಿದ್ಲು ಫಂಕ್ಷನ್ಗೆ. ನಾನು ರಾತ್ರಿ ಬಂದೆ. ನಮ್ಮ ಅಪ್ಪ ಇಲ್ಲೇ ಐತೆ, ಫೋನ್ ಕೊಡ್ತೀನಿ ಕೇಳಿರ್ಬೇಕಾದ್ರೆ. ಬಂದು ನಿಮ್ಮ ಅಪ್ಪಗೂ ನಿನಗೂ ಸೇರಿಸಿ ಮೆಟ್ನ ಹೊಡಿತೀವಿ ತಡಿ. ನೀವೆಲ್ಲ ಫ್ರೆಂಡ್ಸು. ಯಾವಾಗ ನಿಂಗೆ ಬಾಯಿ ಕೆಟ್ಟಾಗ ಇಮ್ಮಲ್ ಕೊಡಿಸ್ತಾನೆ, ತಲೆ ಕೆಟ್ಟಾಗ ಒಂದು ಬೀರ್ ಕೊಡಿಸ್ತಾನೆ ಅಂತ ಜೊತೆಗೆ ಅಡ್ಡಾಡಿದ್ರೆ ಕುತ್ತಿಗೆ ತಂದಲ್ಲ ಮರ ಇವನು. ಮನೆಯಾಳು ಎಲ್ಲದನ್ನ ಇನ್ನು ಕರೆನ್ಸಿ ಬೇರೆ ಹಾಕ್ಸ್ಬೇಕು ಇವನಿಗೆ. ಎಲ್ಲವೂ ಚೆನ್ನಾಗಿಯೇ ಇತ್ತು. ನನ್ನ ಬದುಕು ಈ ರೀತಿ ಆಗುತ್ತೆ ಅಂತ ಯಾವತ್ತೂ ಯೋಚಿಸಿರ್ಲಿಲ್ಲ. ಕಣ್ಬಿಟ್ಟು ಕೂಡಲೇ ಕಾಫಿ ತಂದು ಕೊಡ್ತಿದ್ದ ಅಮ್ಮ, ಹೊತ್ತಿಗೆ ಸರಿಯಾಗಿ ಮುದ್ದೆ, ಮಧ್ಯಾಹ್ನಕ್ಕೆ ನಿದ್ದೆ, ಹಬ್ಬಕ್ಕೂ ಬಟ್ಟೆ, ಊರೂರಿಗೂ ಜಾತ್ರೆ ಪ್ರವಾಸ. ತಿನ್ನೋದು ಬಿಟ್ಟರೆ ದುರಭ್ಯಾಸ ಅಂತ ಏನಿರಲಿಲ್ಲ. ನಕ್ಕು ನಲಿಯೋಕ್ಕೆ 100 ಸ್ನೇಹಿತರು. ಜೀವನ ಹಿಂಗೆ ಇರುತ್ತೆ ಅಂದ್ಕೊಂಡು ಓದೋದ್ರ ಕಡೆ ಗಮನ ಕೊಡಲಿಲ್ಲ. ಆದರೆ ಯಾವಾಗ ಚಪ್ಪಲಿ ಸೈಜ್ ದೊಡ್ಡದಾಯ್ತೋ ಮನೆಯವ್ರು ಮೆಟ್ನಲ್ಲಿ ಹೊಡೆದು ಬೆಂಗಳೂರಿಗೆ ಗದ್ಮಿದ್ರು. ಆವತ್ತಿಂದ ಸಿಕ್ಕೋರೆಲ್ಲ ಮೆಟ್ನ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದರು. ಫ್ಯಾಕ್ಟ್ರಿಗೆ ಹೋದ್ರೆ ಮ್ಯಾನೇಜರು, ಅವ್ನು 2 ಹೊಡೆದ್ರು ಬೇಜಾರಾಗಲ್ಲ, ಅವನ ಹತ್ರ ಬೈಸ್ಕೊಳಕ್ಕಾಗಲ್ಲ. ಹೊರಗಡೆ ಬಂದರೆ ಸಾಲ್ಗಾರರು, ಮನೆಗೆ ಹೋದ್ರೆ ಹೆಂಡ್ತಿ, ಪಾರ್ಗೆ ಹೋದ್ರೆ ಫ್ರೆಂಡ್ಸ್ ಜೊತೆ ಕಿರಿಕುಗಳು. ಎದ್ದು ಮನೆಗೆ ಹೋಗಿ ಮಲಗೋಣ ಅಂದರೆ ಹುಷಾರಿಲ್ದಾಗೆ ನಿದ್ದೆ ಬರೋಲ್ಲ. ಇಷ್ಟೆಲ್ಲ ಕಿತ್ಗುಡ್ಡೆ ಹಾಕಿದ್ರು ಇಕ್ಕೊಳಕ್ಕೆ ಒಳ್ಳೆ ಬಟ್ಟೆ ಇಲ್ಲ, ಹಾಕೊಳಕ್ಕೆ ಒಳ್ಳೆ ಚಪ್ಪಲಿ ಇಲ್ಲ. ಸರಿ, ಏನಾದರೂ ಪ್ಯಾಷನ್ನ ಫಾಲೋ ಮಾಡೋಣ ಅಂದರೆ ಚೀಟರು, ಮನೆ ಓನರು ನನ್ನ ಫಾಲೋ ಮಾಡ್ತಾರೆ. ನಮ್ಮಪ್ಪ ನಿಜವಾಗೂ ಗ್ರೇಟು. ಇದನ್ನೆಲ್ಲ ನೋಡಿದ್ಮೇಲೆ ನನಗೊಂದು ಅನ್ನಿಸ್ತು, ಊಟದೂರಲ್ಲಿ ಬಾಳಕ್ಕಾಗದೆ ಬೆನ್ನು ತೋರಿಸಿ ಬಂದಿರೋ ರಣ ಹೇಳಿ ನಾನು ಅಂತ. ಈಗ ಒಂದು ಶಪಥ ಮಾಡ್ತಾಯಿದ್ನಿ, ಮಕ್ಕಳು ಮೆಟ್ನ ಹೊಡೆಯೋ ಅಷ್ಟೊತ್ತಿಗೆ ದುಡ್ಡು ಮಾಡಿ ಊರ ಸೆಟ್ಲ್ ಆಗಬೇಕು ಅಂತ. ಅಪ್ಪ ಶೂ ಹಾಕೋ. ಬೆಳಗ್ಗೆ 9 ಗಂಟೆ, ಬೆಳಗ್ಗೆ 11:15, ಮಧ್ಯಾಹ್ನ 1:50, ಸಂಜೆ 6:40, ಮಧ್ಯರಾತ್ರಿ 12:05. ಅಣ್ಣ ಈಗಲಾದ್ರೂ ನಿಜ ಹೇಳಿ, ಯಾರು ನೀವು?